ನಾನು ನಿಮ್ಮ ದಾರಿನ ಕಾಯ್ತಾ ಇದ್ದಿ. ಸುಳ್ಳು ಹೇಳ್ಬೇಡಿ ಗೌಡ್ರೆ, ಹುಲ್ನ ಹಸ ಮುಂದೆನೆ ಹಾಕ್ಬೇಕು, ತೊಪ್ಪೆನ ಹಸ ಹಿಂದೆನೆ ಬಾಚ್ಬೇಕು. ನೀವು ದಿಟ್ಟವಾಗ್ಲೂ ನನ್ನ ದಾರಿನೇ ಕಾಯ್ದಿದ್ರೆ ಬಾಗ್ಲತ್ರ ನಿಂತ್ಕೋತಿದ್ರಿ, ಯಾಕೋ ಆಣೆಯಿಂದ ಬರ್ತಿದ್ರಿ. ಅದು ವಾತಾರ ನಿಮಗೋಸ್ಕರ ಬಿರ್ಬಿರ್ನ ಎದ್ದುಬಿಟ್ನ ತೂ ಕುಡ್ಕೆ ಬರ್ತಾಯಿತ್ತು. ಕ್ವಾಣ ಒಳಗೆ ಹೋಗಿ ಮುನ್ನಿ ಕಂಡು ಎಂಥ ಕನಸಲ್ಲಿ ನಾವಿಬ್ರು ಕರ್ಬೂಜದ ಬೀಜ ಹಾಯ್ಕೊಂಡು ಕುಂಬಳಕಾಯಿ ಕುಯ್ತಾ ಇದ್ದು. ಅದ್ಯಾಕೆ ಕರ್ಬೂಜ ಬೀಜ ಹಾಯ್ಕೊಂಡು ಕುಂಬಳಕಾಯಿ ಕುಯ್ತಿದ್ರಿ? ಕುಂಬಳಕಾಯಿ ಕುಯ್ಕೊಂಡು ಸಪೋಟ ಬೀಜ ಹಾಯ್ಕೊಳಕ್ಕೆ. ನಿಮಗೆ ಬ್ಯಾರೆ ಯಾವ ಕನಸು ಬೀಳಕ್ಕಿಲ್ವಾ? ಬೀಳ್ತವೆ, ಹೇಳಿದ್ರೆ ನೆಟ್ ಬೀಳ್ತವಂತ ಹೇಳಕ್ಕಾಗಲ್ಲ. ಏನಾದ್ರು ಹೇಳಿದ್ರಾ? ಹೊಸ ಹಾಲು ಕೊಡ್ತಾ ಅಂದಿ. ಇಲ್ಲ, ಹಾಲ್ ಕಾಲ್ ಕೊಟ್ಟಿತ್ತು, ಬಾರ್ಗೋಗಿ ಬಾಟ್ಲಲ್ಲಿ ತುಂಬಿಸಿಟ್ಟು ಬಂದೀವ್ನಿ. ಅಯ್ಯೋ ಅಲ್ಯಾಕಿಟ್ರಿ, ತಂದು ಬಾಯಿಗಿಟ್ಟಿರು ಕುಡ್ಕೊಂಬಿಡ್ತಿದ್ನಲ್ಲ. ನೀವು ಶಾನೆ ಕಾಮಿಡಿ ಮಾಡ್ತಿದ್ದೀರಿ ಕಂಬುಡಿ. ಮತ್ತಿನ್ನೇನ್ ಗೌಡ್ರೆ, ಬಿರ್ಬಿರ್ನ ಹಾಲು ಹಾಕ್ಬಿಟ್ಟು ಹೋಗುವ ಅಂತ ಬಂದ್ರೆ ಹಾಲಾಟ ಹೊಡ್ಕೊಂಡು ನಿಂತಿದ್ದೀರಿ. ನಿಮ್ಮ ಖುಷಿಗೆ ನಾನು ಯಾಕೆ ಭಂಗ ತರಲಿ? ಹಾಲು ಹಾಕಿ ಅಂದ್ರೆ ಬಾಯಿಗೆ ಹಾಕ್ಲಾ? ಹೋಗ್ ಪಾತ್ರ ತಕೊಂಬನ್ನಿ. ನಾನೊಂದು ನೀವು ಬರೋ ಖುಷಿಲಿ ತಪ್ಲ ತರನ್ನೇ ಮರ್ತು ಬಿಟ್ಟಿನಿ. ತಪ್ಲೆ ತಂದೀವ್ರಿ, ನಾನೇ ಹಾಲು ಹಾಕ್ಸ್ಕೊತೀನಿ. ನೀ ಯಾಕೆ ತಪ್ಲ ತರಕ್ ಹೋದೆ? ಇನ್ಯಾನ ತಾಮ್ರ ದಂಡೆ ತರ್ಬೇಕಿತ್ತ? ಅಂಡನ್ನು ತರಬೇಡ, ತೊಂಬನ್ನು ತರಬೇಡ. ಹಾಲು ಹಾಕ್ಸ್ಕೊಳಕ್ಕೆ ಆಮೇಲೆ ನಂದು ನಾನೇ ಹಾಕ್ಸ್ಕೊತೀನಿ, ನೀವು ಒಳಗೆ ಹೋಗು. ಬಾವು, ನೀವ್ಯಾಕೆ ಹೆಂಗಸುತ್ತರ ಹಾಲು ಹಾಕ್ಸ್ಕೋಬೇಕು? ನಾನೇ ಹಾಕ್ಸ್ಕೊತೀನಿ. ದಿನ ಹಾಲು ಹಾಕಿಸ್ಕೊಳ್ಳೋರೆ ಇವತ್ತು ಹಾಲು ಹಾಕಿಸ್ಕೋಬೇಕು. ಇವತ್ತು ಯಾಕೆ ಹೊಸ ನ್ಯಾಯ? ಹೊಸ ನ್ಯಾಯ ನಂದಲ್ಲ, ನಿಮ್ದು. ಅದೇನ ನೀವು ಬರೀ ಗಂಡಸ್ರಿಗೆ ಮಾತ್ರ ಹಾಲು ಹಾಕದ? ಯಾಕೋ ಜಾಸ್ತಿ ಆಯ್ತು. ನೀವ್ ಹಿಂಗೆ ಮಾಡ್ತಿದ್ರೆ ನಾಳಿಂದ ನಮ್ಮ ಮಟ್ಟಿಗೆ ಹಾಲು ಹಾಕ್ಬಿಡಿ. ನೋಡಿ ಗೌಡ್ರ, ಇವ್ರು ಹೆಂಗ್ ಮಾತಾಡ್ತಾರಂತ. ಬೇಜಾರು ಮಾಡ್ಕೋಬೇಡಿ, ನಾನು ನೋಡ್ಕೋತೀನಿ. ಪಾರು, ಜಾಸ್ತಿ ಆಗಿರೋದು ನಿಂದು, ಇವ್ರದಲ್ಲ. ಒತ್ತಾರೆ ಕಿರಿಕ್ ತೆಗಿಬೇಡ. ಹಾಲನ್ನ ನಾನೇ ಹಾಕ್ಸ್ಕತೀನಿ, ಒಳಕ್ ಹೋಗಿ ಕ್ಯಾಮೆ ನೋಡ್ಕೊ ಹೋಗು. ಎಲ್ಲ ಕ್ಯಾಮೆನು ಮುಗ್ಸೇ ಬಂದೀವ್ನಿ. ಪಾರು, ನಾನು ನಿನಗೆ 200 ರೂಪಾಯಿ ಕೊಡ್ತೀನಿ. ಇದರಲ್ಲಿ 20 ರೂಪಾಯಿಗೆ ನಿನ್ಗೆ ಏನೇನು ಬೇಕು ಎಲ್ಲ ತಗೊಂಡು ಇನ್ನು ಬಾಕಿ ಚಿಲ್ಲರೆ ತಂದು ಕೊಡು. ಹೋಯ್ತೀನಿ, ಹಾಲು ಹಾಕ್ಸ್ಕೊಂಡು ಇಟ್ಬಿಟ್ಟೆ ಹೋಯ್ತೀನಿ. ಏ ಪಾರು, ಸಣ್ಣ ವಿಷಯನ ದೊಡ್ಡ ವಿಷಯ ಮಾಡಬೇಡ. ನಾನು ಹಾಲು ಹಾಕ್ಸ್ಕೊತೀನಿ, ಆಚೆಗೆ ಹೋಗಿ ಅದೇನು ಬೇಕೋ ತಕೊಂಬ. ಇಲ್ಲಾಂದ್ರೆ ನಾನೇ ಕತ್ತಿಡ್ದು ಆಚೆಗೆ ತಳ್ಳಿಬಿಡ್ತೀನಿ. ಅಬ್ಬ, ಗುಡ್ಗಿನ್ ಶಬ್ದ ನಿತ್ತಂಗಾಯ್ತು. ಒಳ್ಳೆ ಬಡ್ಕಲ್ ಸೀಮೆ ಹಸ ಇದ್ದಂಗ ಅವಳೆ ಮೂಗ್ದಾರ ಕುಯ್ದ್ಬಿಟ್ಟಿರೋ ಬಸವನಂಗ ಆಡ್ತಾಳೆ. ಊರ್ಲಿ ಬಸವನ್ ಬೇಯಿಸ್ಕೊಂಡಿದ್ದ, ಅದಕ್ಕೆ ಹಂಗ ಆಡ್ತಾವಳೆ. ಅಂತವಳನ್ನ ಯಾಕೆ ಕಟ್ಟಿಲಿ ಇಟ್ಕೊಂಡಿದ್ದೀರಿ? ಆಚೆ ಕಳಿಸ್ಬಿಡಿ. ನಿಮ್ಗೆ ಯಾನ 3 ಹೊತ್ತು ಉಣ್ಣಕ್ಕೆ ನಮ್ಮ ಮಟ್ಟಿಗೆ ಬಂದ್ಬಿಡಿ, ನಾನೇ ಬೇಯಿಸಾಕ್ತೀನಿ. ಶಂಕರೇಶ್ವರ, ಸ್ವರ್ಗದ ಬಾಗಿಲು ತನಗೆ ತಾನೇ ತಕೊಂಡಂಗ ಆಯ್ತಲ್ಲಪ್ಪ. ಅದ್ಯಾಕೆ ಹಂಗಂದಿರಿ? ದಂಡೆಲಿದವ್ರಿಗೆ ಅಷ್ಟು ಸಹಾಯ ಮಾಡಕ್ಕಾಗಕ್ಕಿಲ್ವಾ? ನೀವು ಹೇಳೋದು ಸರಿ ಕಂಬುಡಿ, ಆದ್ರೆ ಇದಕ್ಕೆ ನಮ್ಮ ಅವ್ವ ಒಪ್ಬೇಕಲ್ಲ. ಅದೇನ್ ದೊಡ್ಡ ವಿಷಯ ಅಲ್ಲ ಕಂಡ್ಬಿಡಿ ಗೌಡ್ರೆ. ವಯಸ್ಸಿಗೆ ಬಂದಿರೋ ಹುಡುಗಿ ನಾಟಿಲಿ ಎಷ್ಟು ದಿನ ಅಂತ ಇಟ್ಕೋತೀರಿ? ಮದ್ವೆ ಮಾಡಿ ಕಳಿಸ್ಬಿಡಿ. ಮೆಚ್ಚಿದೆ, ನಾನಿಮ್ಮ ಮೆಚ್ಚಿದೆ. ಇದನ್ನ ಎಲ್ಲೋ ಕೇಳುವನಲ್ಲ. ತೊಂದ್ರೆ ಇಲ್ಲ, ಐಡಿಯಾ ಏನೋ ಪಸಂದ್ ಆಗದೆ. ಇದು ಪಾರು ಒಪ್ಬೇಕಲ್ಲ. ಒಂದೊಂದ್ಕಿತ ಹಸ ಹಾಲು ಕೊಡಕ್ಕಿಲ್ಲ ಅಂತ ಕಾಲ್ ಎತ್ಕೊಂಡ್ಬಿಡ್ತವೆ. ಹಂಗಂತ ಸುಮ್ಕಿರ್ತೀವ? ಮೈ ಸವ್ರಿ ಹುಲ್ಲಾಕಿ ಹಾಲು ಕರ್ಕೊಳಕಿಲ್ವಾ? ಅರ್ಥ ಆಯ್ತು ಕಂಬುಡಿ. ಹಂಗಂತ ನೀವೇ ನೋಡ್ ಮೈ ಸವ್ರಕ್ ಹೋಗ್ಬೇಡಿ. ಬೆಣ್ಣೆ ಹಂಗ್ ಮಾತಾಡಿ ತುಪ್ಪ ಕಾಯಿಸ್ಕೊಳ್ಳಿ. ನೀವು ಹೆಂಗೆ ಹೇಳಿರೋ ಹಂಗೆ. ಹಾಲು ಒಂದು ಅರ್ಧ ಪಾವ್ ಜಾಸ್ತಿ ಹಾಕ್ಬಿಡಿ, ಗಟ ಗಟ ಅಂತ ಕುಡ್ಕೊಂಡ್ಬಿಡ್ತೀನಿ. ಕಳ್ಳ. ಮಧುರ ಅವರು ಯಾವತ್ತು ಹೇಳಿದ್ದ, ಇವತ್ತು ಪಾರುಗ ಮದುವೆ ಮಾಡಿಸಿ ಆಚೆ ಕಳಿಸಿ ಅಂತ ಹೇಳ್ತಾರೆ ಅಂದರೆ ಪರ್ಮನೆಂಟಾಗ ಅವರು ನನ್ನ ಜೊತೆಗೆ ಸೆಟ್ಲ್ ಆಗಕ್ಕೆ ಅನ್ಸುತ್ತೆ. ಶಂಕರೇಶ್ವರ, ಆದಷ್ಟು ಬಿರ್ನ ಪಾರುಗ ಮದುವೆ ಮಾಡಿಸಿ ಆಚೆ ಕಳಿಸ್ಬಿಡ್ಬೇಕು. ಕಂಗ್ರಾಟ್ಸ್ ಗೌಡ್ರೆ. ಯಾಕಪ್ಪ? ನಿಮಗೆ ತಲೆ ಕೆಟ್ಟಿದೆ ಅಂತ ಪ್ರೂವ್ ಆಗೋಯ್ತಲ್ಲ, ಅದಕ್ಕೆ ಬೆಂಚ್ಕಲ್ ತಕೊಂಡ್ ಬ್ಯಾನ್ ಅನ್ಸ್ಬಿಡ್ತೀನಿ. ಯಾವ ಬೊಟ್ಟೆದ್ ಮೇಲೆ ನಾನು ತಲೆ ಕೆಟ್ಟದ ಅಂತ ಹೇಳ್ದವ. ಮತ್ತೆ ನಾನು ಅಲ್ಲಿಂದ ನಿಮ್ಮನ್ನು ಗಮನಿಸ್ಕೊಂಡ್ ಬರ್ತಾ ಇದ್ದೀನಿ. ತಲೆ ಕೆಟ್ಟದಂಗೆ ಒಬ್ಬೊಬ್ಬರೇ ಮಾತಾಡ್ಕೊಂಡ್ ಬರ್ತಿದ್ದೀರಾ? ನೋಡಿ, ನಾವು ಉಮ್ಮತ್ತು ಮಿಳ್ಳ ಶುಭ ಕಾರ್ಯ ಮಾಡ್ಬೇಕಾದ್ರೆ ಕಾನೂನ್ನ ಕೈಗೆ ತಗೋಬೇಡ ಅಂತ ನಮ್ಮ ಹಿರಿಕರು ಹೇಳೋರೆ. ಅದಕ್ಕೆ ಸುಮ್ಮನವನಿ. ನಾನು ಪಾರುಗ ಮದುವೆ ಮಾಡಿಸೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡ್ ಬರ್ತಾವನಿ. ಪಾರು ಅವ್ರಿಗೆ ಮದುವೆ ಮಾಡಿಸ್ತಿದ್ದೀರಾ? ಇದೇ ಖುಷಿ. ನಾನು ಸಂಬಳ ಎಲ್ಲ ಚುಪ್ತ ಮಾಡ್ಬಿಡಿ ಗೌಡ್ರೆ. ತೂತ್ ಸಿಕ್ತು ಅಂತ ಸೌದ ಇಟ್ಬಿಟ್ಟು ಬೇಳೆ ಬೇಯಿಸ್ಕೊಳಕ್ ನೋಡಬೇಡ. ಎಲ್ಲ ತೂತ್ಲು ಸೌದ ಉರಿಯಲ್ಲ. ನಾನು ದುಡ್ಡನ್ನ ಇನ್ನೂ ಎಷ್ಟು ದಿನ ನಿಮ್ಮ ಎದೆ ಮೇಲೆ ಇಟ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ನೀನ್ ಸಾಯ ಗಂಟ. ಅಯ್ಯೋ
ಗೌಡ್ರೆ 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 ನಿಂತ್ಕೊಳ್ಳಿ. ದೇ ಉಮ್ಮತ್ತರು ಮಿಳ್ಳ ಮೊದಲೇ ಪಾರು ಮದುವೆ ವಿಷಯಕ್ಕೆ ಕೈ ಹಾಕಿನಿ. ಇಂಥ ಟೈಮ್ಲಿ ನೀನು ದುಡ್ಡು ಬೇಕು ಅಂತ ತಲೆ ತಿನ್ಬೇಡ. ಬೇಕಾದ್ರೆ ನೀನು ಮದುವೆಗೆ ಸಹಾಯ ಮಾಡು. ಸರಿ ಬಿಡಿ, ಪಾರವ್ರಿಗೋಸ್ಕರ ಒಪ್ಕೋತೀನಿ. ಈಗ ನನ್ನಿಂದ ಏನಾಗಬೇಕು ಅಂತ ಹೇಳಿ. ತೊಂದರೆ ಇಲ್ಲ. ಮತ್ತೆ ಉಮ್ಮತ್ತರು ಮಿಳ್ಳ ನಾನೇನೋ ಮದುವೆ ಮಾಡ್ಸಕ್ಕೆ ರೆಡಿ ಅವನಿ, ಆದ್ರೆ ಪಾರು ಒಪ್ಕೋತಾ ಇಲ್ಲ. ಅದಕ್ಕೆ ನಾನು ಯಾವ್ದಾದ್ರು ಗನ್ ನೋಡ್ಬಿಟ್ಟು ಅವಳಿಗೆ ಸರ್ಪ್ರೈಸ್ ಕೊಡ್ಲ್ಯಾ, ಇಲ್ಲ ನಮ್ಮ ಅವ್ವನ್ನ ಕರ್ಸ್ಬಿಟ್ಟು ಬುದ್ಧಿವಾದ ಹೇಳಿಸ್ಲ್ಯಾ? ನೀವೇನಾದರೂ ಹಂಗೆ ಹೇಳಿದ್ರೆ ಪಾರವ್ರ ಗೋರಂಟಿ ಹಾಕಿ ಒಪ್ಕೊಳ್ಳಲ್ಲ. ಅಂಥವ್ರಲ್ಲಿ ಮದುವೆಗೆ ಒಪ್ಕೊಂಡ್ಬಿಡ್ತಾರ. ಯಾರು ಮಾಡಬೇಕು ಅಂದಾಡ? ಮೊದಲು ನಿಮ್ಮ ಅವ್ರನ್ನ ಇಲ್ಲಿಗೆ ಕರ್ಸಿ, ಆಮೇಲೆ ವಿಷಯ ಹಿಂಗಿದೆ ಅಂತ ಹೇಳಿ, ಆಮೇಲೆ ಅವರೇ ಮದುವೆಗೆ ಒಪ್ಪಿಸ್ತಾರೆ. ನಮ್ಗೊಂದು ಭರ್ಜರಿ ಊಟ ಸಿಗ್ತದೆ. ಅಡ ಉಮ್ಮತ್ತರು ಮಿಳ್ಳೆ, ನಾನು ಭರ್ಜರಿಯಾಗಿ ಊಟ ಹಾಕಿಸ್ತೀನಿ ಅಂತ ಯಾವನ ಹೇಳ್ದವ? ಮತ್ತೆ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿಸ್ತೀನಿ, ಕಾಫಿ ಕಟ್ಟೆಲ್ ತಿಂಡಿ ಕೊಡಿಸ್ತೀನಿ. ಮಧುರವ್ರೆ ಗೌಡ್ರ ಇದು ರಸ್ತೆ ಮನೆ ಅಲ್ಲ, ಅದ್ಯಾಕೆ 2 ಸಲ ಮಧುರ ಅಂತ ಕಿರ್ಚ್ತಿರೋ? ನನ್ನ ಹೃದಯದ ಮಿಡಿತ ನಿಮ್ಮ ಹೃದಯಕ್ಕೆ ನಾಟ್ಕೊಳ್ಳಿ ಅಂತ. ಏನಂದ್ರೆ? ಅದು ನೀವು ಯಾನ ಯೋಚನೆ ಮಾಡ್ಕೊಂಡು ಹೋಗ್ತಿದ್ರಲ್ಲ, ಅದಕ್ಕೆ 2 ಸತ ಕೂಗ್ಬಿಟ್ಟೇನಿ. ನನ್ನನ್ನು ಯಾಕೆ ನಿಲ್ಸಿದ್ರಿ? ಮಧುರವ್ರೆ, ನೀವು ಹೇಳಿದ್ರಲ್ಲ, ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಟ್ಟಿನಿ. ನಾನು ನಿಮಗೆ ಏನು ಹೇಳಿದ್ದೆ, ನೀವೇನ್ರಿ ರೆಡಿ ಮಾಡ್ಕೊಂಡಿದ್ದೀರಾ? ಅದೇ ಮಧುರವ್ರೆ, ಪಾರುಗ ಮದುವೆ ಮಾಡ್ಬಿಟ್ಟು ಹೊಟ್ಟಿಯಿಂದ ಆಚೆ ಹಾಕ್ಬಿಡೋ ಅಂತ ಹೇಳಿದ್ರಲ್ಲ, ಅದನ್ನ ರೆಡಿ ಮಾಡ್ಕೊಂಡಿನಿ. ಎಕ್ಸ್ಕ್ಯೂಸ್ ಮೀ ಗೌಡ್ರೆ. ಎಸ್ ಮಧುರವ್ರೆ. ನಾನು ಯಾವಾಗ್ರಿ ಪಾರೋಗೆ ಮದುವೆ ಮಾಡಿ ಆಚೆ ಕಳಿಸಿ ಅಂತ ಹೇಳಿದ್ದೆ? ಇದೇನು ಮಧುರವ್ರೆ ಹಿಂಗೆ ಹೋಗ್ಬಿಟ್ರಿ? ನಾಲ್ ಹಾಕಕ್ಕೆ ಬಂದಾಗ ಅವು ಬಾಯಿ ಹಾಕಕ್ಕೆ ಬರ್ತಾಳೆ, ಅದಕ್ಕೆ ಅವಳನ್ನ ಮದುವೆ ಮಾಡಿ ಹಟ್ಟಿಯಿಂದ ಆಚೆ ಹಾಕ್ಬಿಡೋ ಅಂತ ನೀವೇ ತಾನೇ ಹೇಳ್ದದು. ಗೌಡ್ರೆ, ನಿಮಗೆ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳಕ್ಕಾಗಲ್ಲ. ನಿಮ್ ತಲೆ ಕೆಟ್ಟಿದ್ರೆ ಹೋಗಿ ಹುಚ್ಚ ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳಿ, ನನ್ನ ತಲೆನೂ ಕೆಡಿಸ್ಬೇಡಿ. ಮಧುರವ್ರೆ, ಹಾಲಮ್ಮನ ವೇಷದಲ್ಲಿ ಬಂದಾಗ ಬಾಯಿಗೆ ಹಾಲು ಬುಟ್ಟಂಗೆ ಮಾತಾಡ್ತಿದ್ದಾರಿ, ಈಗ ನೋಡಿದ್ರೆ ಆಲ್ಕೋಹಾಲ್ ಬುಟ್ಟಂಗೆ ಮಾತಾಡ್ತಾ ಇದಾರಲ್ಲ, ಯಾಕ? ಗೌಡ್ರೆ, ಇನ್ ಒಂದೇ ಒಂದ್ ಮಾತಾಡಿದ್ರು ಇಷ್ಟು ದಿನ ಮಾಡದೇ ಇರೋದನ್ನ ಇವತ್ತು ಮಾಡಿ ತೋರಿಸ್ಬೇಕಾಗುತ್ತೆ. ಮಧುರವ್ರೆ, ಅದಕ್ಕೆ ತಾನೇ ನಾ ಇಷ್ಟಿನವರೆಗೂ ಕಾಯ್ತಾ ಇರೋದು. ಯಾನ್ ಮಾಡಿರಿ? ಕಪಾಳ ಮೋಕ್ಷ. ಪ್ರತಿ ಸಲ ನಾನು ಹಾಲಮ್ಮಲ್ಲ ಮಧುರ ಅಂತ ಹೇಳಿ ಹೇಳಿ ನಂಗೂ ಸಾಕಾಗೋಗಿದೆ. ಮಧುರವ್ರೆ, ಪಾಪ ಮಾಡ್ಕೋಬೇಡಿ. ಎರಗ ಟೈಮ್ಲಿ ತಾಳ್ಮೆ ಆಗಿರ್ಬೇಕು, ಪ್ರೀತಿ ಮಾಡ್ಬೇಕಾರೆ ಸಮಾಧಾನವಾಗಿರ್ಬೇಕು. ಇತ್ತೀಚೆಗೆ ನೀವು ಮಾತಾಡ್ತಿರೋ ಯಾವ ಮಾತು ನನಗೆ ಇಷ್ಟ ಆಗ್ತಿಲ್ಲ. ಯಾಕ್ರಿ ಲೂಸ್ ತರ ಆಡ್ತಿದ್ದೀರಾ? ಆಯ್ತು ಬಿಡಿ, ನೀವು ಹಂಗಿದ್ದಾಗ ಹಂಗೆ ಇರ್ತೀನಿ, ಹಿಂಗಿದ್ದಾಗ ಹಿಂಗೆ ಇರ್ತೀನಿ. ಮಧುರವ್ರೆ, ನಮ್ಮ ಪಾರುಗ ಮದುವೆ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ? ವಯಸ್ಸಿಗೆ ಬಂದಿರೋ ಹುಡುಗಿಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿರೋದು ಒಳ್ಳೆ ವಿಷಯನೇ, ಆದ್ರೆ ಆ ನೆಪ ಇಟ್ಕೊಂಡು ನನ್ನ ತಲೆ ತಿಂತಿರೋದು ತಪ್ಪು. ತೊಂದರೆ ಇಲ್ಲ, ನಿಮ್ ಚೋರಿ ಯಾವ್ದಾರು ಒಳ್ಳೆ ಗಂಟಿದ್ರಿ ಅವಳಿ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನ್ ಮುಂದೆ ಇರೋ ಯಾವ ಗಂಡಸು ಒಳ್ಳೆಯವ್ರ ತರ ಕಾಣಿಸ್ತಿಲ್ಲ. ಹಂಗಾರೆ ನಾನು ನಿಮ್ ದಂಡಲ್ಲವನಿ, ಒಳ್ಳೆ ಗಂಡಸು ಅಲ್ಲ. ನನ್ನ ಬಗ್ಗೆ ಅವಳಿ ಅಂದಿ. ನೀವು ಒಳ್ಳೆಯವ್ರು ಅಂತ ಹೇಳಕ್ಕೆ ಪಾರುನ ನೀವೇ ಮದ್ವೆ ಆಗ್ತಿದ್ದೀರಾ? ಅಯ್ಯೋ ತೂ ಬಿಡ್ತೋನಿ, ನಾನನ್ನೋದು ನಿಮ್ಮ ಕಣ್ಗ ಒಳ್ಳೆಯವ್ರ ತರ ಕಾಣಿಸ್ತಾ ಇಲ್ವಾ ಅಂತ. ನಂಗೆ ಸುಳ್ಳು ಹೇಳಕ್ ಬರಲ್ಲ, ಸೊ ಈ ಪ್ರಶ್ನೆನ ನನಗೆ ಕೇಳ್ಬೇಡಿ. ಏನ್ ನಿಮ್ ಮಾತನಾಡ್ತಾ? ನನ್ನ ಕಣ್ಣಿಗೆ ನೀವ್ ಯಾವ ಆಂಗಲ್ ಅಲ್ಲೂ ಒಳ್ಳೆಯವ್ರ ತರ ಕಾಣಿಸ್ತಿಲ್ಲ. ತೊಂದರೆ ಇಲ್ಲ, ಪ್ರೀತಿ ಪ್ರಾರಂಭದಲ್ಲಿ ಇದೆಲ್ಲ ಕಾಮನ್. ಏನಂದ್ರೆ? ಅಲ್ಲ, ನಿಮಗೋಸ್ಕರ ಅಟ್ಟಿಲ್ ಕಾಯ್ತಾ ಇರ್ತೀನಿ. ಬಿರ್ನ ಹಾಲಮ್ಮನ ವೇಷ ಹಾಕೊಂಬಂದ್ಬಿಡಿ. ಇನ್ನೊಂದ್ಸಲ ನನ್ನ ಹಾಲಮ್ಮ ಅಂತ ಕರೆದ್ರೆ ವಯಸ್ಸಲ್ಲಿ ದೊಡ್ಡವರು ಅಂತಾನು ನೋಡ್ದೆ ಬೀದೆಲ್ಲ ಕಪ್ಪಾಳಕ್ ಹೊಡಿತೀನಿ. ಕೊಡ ಜಾಕಿ ಹಾಕಿ ಏಟ್ ಕೊಟ್ಟರಿ. ನನ್ನದು ತಪ್ಪಾಯ್ತು, ಇನ್ನೊಂದ್ಸತ ನಿಮ್ಮ ಮನಸ್ಸು ನೋಯಿಸಲ್ಲ, ಬತ್ತೀನಿ ಅಂದಿ. ಜಾಗ ಖಾಲಿ ದನಕಯ್ಯನೆ ಅವ್ವ ಬಂದ್ಯಾ? ಬಾ ಬಾ ಬಾ. ಅದೇನುಡ ಅಕ್ಕಿನ ಕೂಗ್ದಂಗೆ ಬ್ಯಾ ಬಾ ಬ್ಯಾ ಅಂತಿದೆ. ತೊಂದ್ರೆ ಇಲ್ಲ, ಪ್ರಯಾಣ ಎಲ್ಲ ಪ್ರಯಾಸ ಆಗದಿರಂಗ ಆಯ್ತಾ? ಅಲ್ಲಿಂದ ಇಲ್ಲಿಗೆ ಬರೋ ಗಂಟ 30 ಗುಂಡಿ 50 ಹಳ್ಳ ಸಿಗ್ತದೆ. ಪ್ರಯಾಸ ಆಗದೆ ಇನ್ನೇನು ಪಾಯಸ ಕುಡ್ದಂಗ ಆತ. ಅದನ್ನೆಲ್ಲ ಬಿಟ್ಟಾಕವ್ವ, ಈಗ ರೆಸ್ಟ್ ಮಾಡು, ಆಮೇಲೆ ಕೂತ್ಕೊಂಡ್ ಮಾತಾಡೋ. ನನ್ನ ರೆಸ್ಟ್ ವಿಷಯ ಹಂಗಿರ್ಲಿ, ಯಾವಾಗ ನಾನು ನೋಡಿದ್ರು ಗುಡ್ಡದ ಮೇಲೆ ಕೂತಿರೋ ಅಂಟೆಗೊದ್ದೆ ನೋಡ್ದಂಗೆ ಬಾಯ್ ಬಡ್ಕತ್ತಿದೆ. ಇವತ್ತೇನು ನೀನೇ ಫೋನ್ ಮಾಡಿ ಕರ್ಸಿದ್ದು? ಎಂಥ ಮಾತು, ಎಂಥ ಮಾತು. ನೀನು ನನ್ನನ್ನು ಹೆತ್ತು ಉಸಿರು ಕೊಟ್ಟು ಹೆಸರು ಕೊಟ್ಟು ಹಾಲು ಕೊಟ್ಟು ಸಾಕಿದೆ, ನಿನ್ನನ್ನು ಕಡೆಗಣಿಸಕ್ಕಾದವೈ? ಬಾ 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 ಬಾ, ಇದೇನುಡಾ ಬಂಡೆ ಕವಿ ಮಾತಾಡ್ದಂಗೆ ಮಾತಾಡ್ತಿದೆ. ರಾಜ್ಕುಮಾರ್ ಪಿಕ್ಚರ್ ನೋಡ್ತೀಯಾ? ಹೋಗವ್ವ, ಇರೋ ವಿಷಯ ಹೇಳಿದ್ರೆ ಬಂಡ ಕವಿ ಅಂತಿದೆ. ಯಾನಾಯ್ತು? ಸಾರ್ ಬೇಯಿಸು. ಅಡ್ಗ ಮನ್ಗೋಗಿ ಬೇಯಿಸು. ಅಳ್ಬೇಕು ಕುಂಚ, ಅದು ಸಾರು ಬೇಯಿಸು ಅಲ್ಲ, ಸರ್ಪ್ರೈಸು.
ಅತ್ಯವ ಯಾನ ಇದು ಏಳ್ದೆ ದಿಢೀರ್ ಅಂತ ಬಂದ್ಬಿಟ್ಟಿದ್ದಾರಿ. ಈ ದನ ಕಾಯೋನು ನಂತವ ಏನೋ ಮಾತಾಡ್ಬೇಕು ಅಂತ ಹೇಳ್ದ, ಅದಕ್ಕೆ ಬಂದಿ. ಬಾವು ಯಾನ್ ವಿಷಯ? ನಿನ್ನ ವಿಷಯವೇ. ನನ್ ವಿಷಯನ ನಾನೇನ್ ಮಾಡ್ದಿ? ಅವೈ ಪಾರುನು ವಯಸ್ಸಿಗೆ ಬಂದಳೆ, ಅದಕ್ಕೆ ಅವಳಿಗೊಂದು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡೀನಿ. ಅಲೆಲೆಲೆಲೆಲೆ ಏನುಡಾ, ನಿನ್ ತಲೆಯಲ್ಲಿ ಒಳ್ಳೊಳ್ಳೆ ಯೋಚನೆಗಳು ಬರ್ತವೆ. ಬಾವು ನೀವ್ ಇದ್ದಕ್ಕಿದ್ದಾಗ ನನ್ನ ಲಗ್ನ ಆಗ್ಬಿಟ್ರೆ ಅಕ್ಕಂಗ್ ಮೋಸ ಮಾಡ್ದಂಗ ಆಗಲ್ವಾ? ಮುಂದೆಲ್ಲ ಕಿತ್ತಾಕ್ಬಿಡ್ತೀನಿ. ಇವ್ನು ಆಯ್ತೀನಿ ಅಂದ್ರೂ ನಾನು ಆಗಕ್ ಬಿಡಕ್ಕಿಲ್ಲ. ನೀನು ಮಾಡಕ್ಕಾದ್ರೂ ನಾನು ಅವಳ ಮದುವೆ ಮಾಡ್ಕೊಳ್ಳಲ್ಲ. ಯಾ ನಿಮ್ ಮಾತಿನ ಅರ್ಥ? ನಿನಗೆ ಮದುವೆ ಮಾಡಕ ಬ್ಯಾರೆ ಗಂಡ ನೋಡ್ತೀವಿ ಅಂತ. ಯಾಕೆ ನೀವು ಗಂಡ್ಸಲ್ವಾ? ಅಂದ್ರೆ ನಂಗೆ ಈಗ್ಲೇ ಯಾಕೆ ಗಂಡು ಅಂತ? ಬೆಂಡು ಬತ್ತಾಸ್ಲಿ ತೂತ್ ಲೆಕ್ಕ ಹಾಕೊಂಡು ಕ್ವಾಕ್ 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 ಬಾತ್ಕೋಳಿ ಮೇಯ್ಸ್ಕೊಂಡಿರ್ಲಿ ಅಂತ. ಅತ್ಯವ ನಂಗೆ ಇಷ್ಟ ಬೇರ್ನ ಮದ್ವೆ ಆಗೋಕೆ ಇಷ್ಟ ಇಲ್ಲ. ಇನ್ನೇನು ಮುದುಕಿ ಆದ್ಮೇಲೆ ದೊಣ್ಣೆ ಹಿಡ್ಕೊಂಡ್ ಮದ್ವೆ ಅದಯ? ಮುದ್ಕಿ ಆದ್ಮೇಲೆ ಮುದ್ಕ ಸಿಕ್ಕಿದ್ರೆ ಆಯ್ತೀನಿ ಕಂಬುಡಿ. ಕುಸು ಹಂಗೆಲ್ಲ ಮಾತಾಡ್ಬಾರ್ದವ್ವ. ಕುಯ್ಲಿಗೆ ಬಂದಿರೋ ಹಣ್ಣನ್ನ ಮರದಲ್ಲಿ ಬಿಡಬಾರ್ದು, ವಯಸ್ಸಿಗೆ ಬಂದಿರೋ ಹೆಣ್ಣನ್ನ ಅಟ್ಟಿಲಿ ಇಟ್ಕೋಬಾರ್ದು. ನೀ ಅವಳದು ದಿಟಾಕೊಂಬಿಡವ. ಮರ ಹತ್ತಕ್ಕೆ ಆಗದೆ ಇರೋರು ಉದುರ್ಲಿ ಅಂತ ಕಾಯ್ತಾ ಇರ್ತಾರೆ. ಅಂದ್ರೆ ನನ್ನ ಕಾಡು ಕಳ್ಸ್ಬಿಟ್ಟು ಕೋಡಂಗಿ ಮಾಡ್ಬೇಕು ಅನ್ಕೊಂಡಿದ್ರಾ? ಇಲ್ಲ, ನಾಡಲ್ಲಿ ನಿಲುವಂಗಿ ಹಾಕೊಂಡಿದ್ದು ಬಿಡು. ನೋಡು, ನಿನ್ಗ ಪುರಾಣ ಪುಂಗಿ ಊದ್ಕೊಂಡ್ ಕೂತ್ಕೊಳ್ಳಕ್ ಟೈಮ್ ಇಲ್ಲ. ಅವ್ವ ನೋಡಿದ್ ಗಂಡ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಯ್ತಾ ಇರ್ಬೇಕು. ಅತ್ಯವ ಗಂಡ್ ನೋಡಿದ್ರೆ ಅವರೇ ಮದ್ವೆ ಆಗ್ಲಿ ಬಿಡಿ. ಅವೇ ಇವಳಿಗೆ ಮುಂದೆಲ್ಲ ಬೇಡ, ಕೊಸ ಕಿತ್ತಾಕು. ನೋಡು ಕುಸು, ಸುಮ್ಮನೆ ನಾ ಹೇಳ್ದಂಗೆ ಕೇಳು. ನಾನು ನೋಡೋ ಹುಡುಗನ್ನ ಮದ್ವೆ ಆಗಿ ಅವ್ರ ಅಟ್ಟಿ ಬೆಳಗೋ ದೀಪ ಆಗು. ನಾನ್ ದೀಪ ಬೆಳಗೋದು ಪಾಪು ಕೊಡೋದು ಎರಡು ಈ ಅಟ್ಟಿಗೆ. ಅಂದ್ರೆ ನಂಗೆ ಕಂಡೋರಟ್ಟಿ ದೀಪ ಬೆಳಗಕ್ ಇಷ್ಟ ಇಲ್ಲ. ನಂಗೆ ಈಗ್ಲೇ ಲಗ್ನ ಆಗಕ್ ಬಲ್ವಂತ ಮಾಡ್ಬೇಡಿ. ಲೇ ಪಾರು, ನೆಲ ಕೇಳಿ ಯಾರು ನೇಗ್ಲಿ ಬಿಡಕ್ಕಿಲ್ಲ. ಹಂಗೆ ನಿನ್ನನ್ ಕೇಳಿ ನಾನು ಗಂಡು ಹುಡ್ಕಕ್ಕಿಲ್ಲ. ಪುಟ್ಮಲ್ಲಿ ಕೂಸಿ ಅಟ್ಟಿಗೆ ಬರೋದ್ರೊಳಗಡೆ ನಿನ್ ಮದ್ವೆಗೆ ಹೋಯ್ತಾ ಇರ್ಬೇಕು. ಕರೆಕ್ಟಾಗಿ ಹೇಳ್ಬೇಕವ. ಅತ್ಯವ್ವ ನಾನು ಹೊಂಟೋಗ್ಬಿಟ್ರೆ ಬಾಬನ್ ಯಾರು ನೋಡ್ಕೊಳ್ಳೋರು? ಅವನು ನೋಡ್ಕೊಳಕ್ ಅವನೇನ್ ಎಳೆ ಕೂಸ, ಅವ್ನ ಕೂಸ ಈ ಅಟ್ಟಿಗೆ ಬರ್ತದೆ. ಅವ್ರಿಬ್ರು ನಾನು ನೋಡ್ಕೋತೀನಿ. ನೀನ್ ಸುಮ್ಮನೆ ನಾ ಹೇಳ್ದಂಗೆ ಕೇಳು. ನಂಗೆ ಈಗ್ಲೇ ಲಗ್ನ ಆಗಕ್ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ನೀವ್ ಯಾರಾದ್ರೂ ಮಾಡ್ಕೊಳ್ಳಿ. ನೋಡ್ದೇವ ಅವಳು ಪೊಗುರ್ನ. ಮದುವೆ ವಿಷಯ ಎತ್ತಿದಾಗ ಎಲ್ಲ ಹೆಣ್ಣೈಕ್ಳು ಹಿಂಗೇಯ, ಹೋಯ್ತಾ ಹೋಯ್ತಾ ಸರಿ ಹೋಯ್ತದೆ. ಏನು ಒಟ್ಟಿನಲ್ಲಿ ಆಚೆಗೋಗಿ ಆಲಮ್ಮ ಒಳಗೆ ಬಂದ್ರೆ ಸಾಕು. ನಾನು ಅಂದ್ಕೊಂಡಂಗ್ರೆ ಎಲ್ಲ ಒಳ್ಳೆದಾರು ಸಾಕು ಅಂದಿ. ಹಂಗೆ ಆಯ್ತದೆ. ಆಗಿಲ್ಲ ಅಂದ್ರೆ ಅವಳನ್ನ ಎತ್ತಾಕೊಂಡೋಗಿ ಮದುವೆ ಮಾಡ್ತೀನಿ. ಇದು ನಮ್ಮ ಅವ್ವನ್ ತಾಕತ್ತು ಅಂದ್ರೆ. ಪಾರೋರೆ ಯಾಕೆ ಹೇಳ್ತಾ ಇದ್ದೀರಾ? ನನಗ್ ಬರ್ತಾರ ಪಾಪ ಕೊಡಕಾಯ್ತಲ್ವಲ್ಲ, ಅದಕ್ಕೆ ಅಳ್ತಾವ್ನಿ. ಹೊಡಿಯೋ ಅಂತ ಕೋಪ ಯಾರು ಬರ್ಸಿದ್ರು? ನಮ್ಮ ಅತ್ತೆವನು ನಮ್ಮ ಬಾವನು ನಂಗ್ ಲಗ್ನ ಮಾಡಿಸ್ಬೇಕು ಅನ್ಕೊಂಡವ್ರೆ. ಈ ವಿಷಯ ಕೇಳಿ ಟುಸ್ ಆಗ್ತಿರೋದು ನಾನು, ಅದು ಟುಸ್ ಅಲ್ಲ. ಎಸ್, ಇದಕ್ಕೆ ನೀವು ಒಪ್ಕೊಂಡ್ರಾ? ಒಪ್ಕೊಂಡಿದ್ರೆ ನಾನಕ್ಕೆ ನಿಂತ್ಕೊಂಡು ಅಳ್ತಾ ಇದ್ದಿ. ನಂಗೆ ಈಗ್ಲೇ ಲಗ್ನ ಆಗಕ್ ಇಷ್ಟ ಇಲ್ಲ. ನನ್ಗೂ ಅಷ್ಟೇ ಪಾರೋರೆ, ಇಷ್ಟು ಬೇಗ ನಿಮ್ಮನ್ನ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಪಾರೋರೆ, ಇಷ್ಟು ಬೇಗ ಮದ್ವೆ ಆಗೋದು ನನಗೂ ಇಷ್ಟ ಇಲ್ಲ ಅಂದೆ. ನಮ್ಮ ಬಾವಂಗು ನಮ್ಮ ಅತ್ತೆವಂಗು ಹೇಳಿದ್ರೆ ನನ್ ಮಾತೇ ಕೇಳ್ತಾ ಇಲ್ಲ. ನಾನು ಯಾನ್ ಮಾಡನೆ? ಹಾಗಿದ್ರೆ ಬನ್ನಿ ಪಾರೋರೆ, ಓಡಕ್ ಬಿಡೋಣ. ಇಷ್ಟ ಇಲ್ದಾರ ಮದುವೆ ಮಾಡಿಸಿದ್ರೆ ಓಡಕ್ ಬಿಡ್ತೀನಿ ಅಂತ ಹೆದರ್ಸಿ. ಓ ಡೈನಾಮಿಕ್ಕು, ಓ ಫೈರಿಂಗು, ತೊಂದರೆ ಇಲ್ಲ. ಓ ಅಣ್ಣಯ್ಯಪ್ಪನವ್ರಿ, ಈ ಥರ ಮನೆಯಾಳ ವಿಷಯಗಳನ್ನ ಹೇಳ್ಕೊಡೋದು ಬಿಟ್ಬಿಟ್ಟು ಒಳ್ಳೆ ವಿಷಯಗಳು ಹೇಳ್ಕೊಡಿ. ರೀ ಗೌಡ್ರೆ, ನಾನ್ ಯಾಕ್ರಿ ಪಾರೋರ್ಗೆ ಮನೆ ಹಾಳು ಬುದ್ಧಿ ಹೇಳ್ಕೊಡ್ಲಿ? ಪಾಪ ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ರು ಮದುವೆ ಮಾಡ್ಬೇಕು ಅಂತಿದ್ರಲ್ಲ, ಇದು ಸರಿನಾ? ಮಕ್ಕಳು ಮಾಡ್ಕೊಳ್ಳೋ ವಯಸ್ಸಾಗದೆ ಇನ್ನೆಷ್ಟು ವಯಸ್ಸಾಗಬೇಕು? ಬಾಬು, ಜಾನಿಯವ್ರಿಗೂ ಮದ್ರವ್ರಿಗೂ ನನ್ಗಿಂತ ವಯಸ್ಸಾಗದೆ ಅವ್ರು ಪಾಪ ಮಾಡ್ಕೊಂಡಾರ? ಕಾರು ಅಡ್ಡೇಟ್ ಮೇಲೆ ಗುಡ್ಡೇಟು ಅಂತ ಅಡ್ಡ ದಿಡ್ಡಿ ಮಾತಾಡ್ರೆ ಅಡ್ಡಟ ಉದ್ದದ ಸಿಗದಾಕ್ಬಿಡ್ತೀನಿ. ಅದು ಅವರಟ್ಟಿ ಪರ್ಸ್ನಲ್ ವಿಚಾರ. ನಾನೊಂದು ಅದು ಮಧುರ ಅವ್ರ ಪರ್ಸ್ನಲ್ ವಿಚಾರ. ಆ ವಿಷಯನ ಮಾತಾಡೋದು ಬಿಟ್ಬಿಟ್ಟು ನಮ್ಮ ಅವ್ವ ಹೇಳ್ದಂಗ ಮದುವೆ ಮಾಡ್ಕೊಂಡು ಗಂಡನ ಮನೆ ಸೇರ್ಕೊಳ್ಳೋದು ನೋಡ್ಕೋ. ರೀ ಗೌಡ್ರೆ, ನಿಮ್ಗೇನೋ ಮಾಡಕ್ ಕೆಲಸ ಇಲ್ಲ ಅಂತ ಪುಟ್ಮಲ್ಲಿ ಅವ್ರ ಜೀವನನ ಹಾಳು ಮಾಡಿ ತವ್ರ ಮನೆ ಕಳ್ಸಿದ್ದಾಯ್ತು. ಈಗ ಪಾರೋರ್ ಜೀವನನ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಯಾಕ್ರಿ ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ಇನ್ನೊಂದು 3-4 ವರ್ಷ ತಾಳ್ಮೆಯಿಂದ ಇರ್ರಿ. ಬಾವು, ಇನ್ನು 3-4 ವರ್ಷ ಆದ್ಮೇಲೆ ಮದ್ವೆ ಮಾಡಿ. ಇವ್ರು ಯಾವ ದೊಡ್ಡ ನಾಯಕ ಅಂತ ಇವ್ರ ಮಾತು ಕೇಳಬೇಕು. ನಾನು ಒಂದ್ಸತಿ ಕಮಿಟರ್ ನನ್ನ ಮಾತು ನಾನೇ ಕೇಳಲ್ಲ, ಅರ್ಥ ಆಯ್ತಾ? ಈ ಗೌಡ್ರೆ, ನೀವು ನನ್ನ ಮಾತು ಕೇಳದೆ ಹೀಗೆ ಹಠ ಮಾಡ್ಕೊಂಡು ಪಾರೋರ್ ಮದುವೆ ಮಾಡಕ್ ಮುಂದಾದ್ರೆ ಅವ್ರ ಮುಖಾಂತರ ನಿಮ್ಮ ಮೇಲೆ ಕೇಸ್ ಹಾಕ್ಸ್ಬಿಡ್ತೀನಿ. ಏನಂತ ಕೇಸ್ ಹಾಕ್ಸ್ಬಿಟ್ಟಾರ್ರಿ? ದುಡ್ಡಿನ ಆಸೆಗೆ ಒತ್ತಾಯ ಪೂರ್ವಕವಾಗಿ ಹುಡುಗಿ ಒಪ್ಪಿಗೆನೂ ಕೇಳದೆ ಮದುವೆ ಮಾಡಕ್ ಮುಂದಾಗಿದ್ದಾರೆ ಅಂತ. ಗಳಗಂಟೆ ದಾಸೆಯ ಗಂಟಾಳಾಡ ನಿಲ್ಸ್ಬಿಡು ಅಂದಿಟ್ಕಲ್ಲಿ ನಿಲ್ಸ್ಬಿಟ್ಟಾರ.
ಅವ ನಿಮ್ಮ ಮಾತು ಕೇಳಬಿಟ್ಟಳ. ಲಗ್ನ ಆಗ ತಪ್ಪಿಸ್ಕೋಬೇಕಂದ್ರೆ ನಾನು ಯಾರ ಮಾತು ಬೇಕಾದ್ರೂ ಕೇಳ್ತೀನಿ. ಸಾಕೇನ್ರಿ, ಇನ್ಮೇಲಾದ್ರೂ ಈ ಮದುವೆ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಯಾಕ್ಲ ಬಿಟ್ಬಿಡ್ಬೇಕು? ಆಂಟಿ ನೀವಿಲ್ಲೇ ಇದ್ದೀರಾ? ಇಲ್ಲ, ನಾನು ಸತ್ ಮೇಲೆ ಬರೋ ನನ್ನ ದಯ್ಯ ಇಲ್ಲದೆ. ವಯ್ ಅಣ್ಣಯ್ಯಪ್ಪನವ್ರ ಮತ್ತೆ ನೀನಾಗ ಸಹಾಯ ಮಾತಾಡಿ ಬಿಡ್ತೋನು. ನಾನು ಯಾಕ್ಲ ನಾಲಾಯಕಿಗೋಸ್ಕರ ಸಾಯ್ಲಿ? ಅವ್ನು ಹೇಳೋದಕ್ಕೆ ನಾನು ಹೇಳ್ದೆ ಆಟೆಯ. ಎಕ್ಸ್ಕ್ಯೂಸ್ ಮೀ ಆಂಟಿ, ಎಸ್, ನಾನೀಗ ನಾಲಾಯಕ್ಕಲ್ಲ, ಕೆಲ್ಸಕ್ಕೆ ಹೋಗಿ ಕೈ ತುಂಬ ಸಂಬಳ ತರ್ತಾ ಇದ್ದೀನಿ. ಅಷ್ಟು ಹೇಳ್ಕೊಂಡು ನಿನ್ನ ಅಟ್ಟಿಲೇ ಇದ್ಬಿಡು. ಅದನ್ನ ಬಿಟ್ಟು ನಮ್ಮ ಅಟ್ಟಿ ವಿಷಯಕ್ಕೆ ಬಾಯಿ ಹಾಕಿದ್ರೆ ಕೋಳಿ ಪುಕ್ಕ ಕಿತ್ತಂಗೆ ನಿನ್ನ ಕೈ ಕಲ್ ಕಿತ್ತಾಕ್ಬಿಡ್ತೀನಿ. ಆಂಟಿ ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಪಾಪ ಇಷ್ಟು ಚಿಕ್ಕ ವಯಸ್ಸಿಗೆ ಇವ್ರು ಮದುವೆ ಮಾಡಿದ್ರೆ ನೀವು ಪಟ್ಟ ಹಾಗೆ ಇವರು ಕಷ್ಟಪಡ್ಬೇಕಾಗತ್ತಲ್ವಾ? ಓ ಅಣ್ಣಯ್ಯಪ್ಪನವ್ರಿ, ಮದುವೆ ಅಂದಮೇಲೆ ಕಷ್ಟ ಸುಖ ಇದ್ದೇ ಇರ್ತದೆ. ಅದು ನನಗೂ ಗೊತ್ತು ರೀ. ಪಾಪ ಪಾರು ಅವ್ರಿಗೊಂದು ಕೆಲಸ ಸಿಗ್ಲಿ, ಲೈಫ್ ಸೆಟ್ಲ್ ಆಗುತ್ತೆ, ಆಮೇಲೆ ಮದುವೆ ಮಾಡಿ. ಹ್ಞೂ ಅತ್ಯವ, ಇವ್ರು ಹೇಳ್ತಾ ಇರೋದು ಸರಿಯಾಗದೆ ಅನ್ನಿ. ನಾನು ಯಾವ್ದಾದ್ರು ಕ್ಯಾಮೆ ಮಾಡ್ತೀನಿ. ನೀನ್ ಕ್ಯಾಮೆ ಮಾಡಿ ಸಾಕು ಅಂತ ಗಂಡಿಗೆ ನಾನು ನಿನ್ನನ್ನು ಮದುವೆ ಮಾಡಲ್ಲ. ಒಳ್ಳೆ ಕ್ಯಾಮೆ ಇರೋ ಹುಡುಗನ್ನೇ ಹುಡುಕ್ತೀನಿ, ಮದುವೆ ಆಗೋ ಆಟೆಯ. ಏನ್ರಿ ನೀವು, ನಾನು ಇಷ್ಟೆಲ್ಲ ಹೇಳ್ತಾ ಇದ್ರು ಮದುವೆ ವಿಷಯ ಕೈ ಬಿಡ್ತಾನೆ ಇಲ್ಲ. ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದಕ್ಕೆ ನಾನು ಬಿಡಲ್ಲ. ನೀನಲ್ಲ, ನಿಮ್ಮಪ್ಪ ಬಂದ ಅಡ್ಡ ನಿಂತ್ರು ನಾನು ಈ ಮದುವೆ ಮಾಡೇ ಮಾಡಿಸ್ತೀನಿ. ಇದು ನಮ್ಮವ್ವನ್ ತಾಕತ್ತು ಅಂದ್ರೆ. ಯಾಕೆ ಗೌಡ್ರ ಸಪ್ಪಗ್ ಬತ್ತಿದ್ದೀರಿ? ಏನಾಯ್ತು? ನೀವೇನ್ ಚೆಲ್ವಿ ಅವ್ರು ಇಲ್ಲಿ? ನಿನ್ನೆ ನೋಡ್ಕೊಂಡು ಹೋಗೋ ಅಂತ ಬಂದಿ. ಹೋಗಿ ಚೆಲ್ವಿ ಅವ್ರೆ, ಅಟ್ಟಿ ತಂಕ್ ಬಂದ್ರೆ ಬೈದು ಕಳಿಸ್ಬಿಡ್ತಿದ್ದೀರಿ. ಇಲ್ಲಿ ಮುದ್ದಾಗಿ ಮಾತಾಡಿ ಮೈಯೆಲ್ಲ ಮುಲು ಮುಲು ಅನ್ನೋ ಥರ ಮಾಡ್ತಿದ್ದೀರಿ. ಗೌಡ್ರೆ, ನೀವ್ ಯಾವಾಗ ನಮ್ಮ ಅಟ್ಟಿ ಚೋರಿಗೆ ಬಂದಿದ್ರಿ? ಅಯ್ಯೋ, ಆ ವಿಷಯ ಬಿಟ್ಟಾಕಿ. ಹಿಂಗಿದ್ದಾಗ ಅದ್ ನೆನಪಾಗಲ್ಲ, ಹಂಗಿದ್ದಾಗ ಇದ್ ನೆನಪಾಗಲ್ಲ. ಗೌಡ್ರೆ, ಯಾವ್ದಾವ್ದೋ ವಿಷಯ ಮಾತಾಡ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡಿರಿ? ನೆನ್ನೆ ನಾನು ನಿಮಗೆ ಹೇಳಿದ ವಿಷಯನ ಯಾನ್ ಮಾಡಿದ್ರಿ? ಎಲ್ಲ ನಾ ಅನ್ಕೊಂಡಂಗೆ ಮಾಡೀನಿ. ನಾ ಕೇಳಿದ್ರೆ ಪಾರು ಮದುವೆಗೆ ಒಪ್ಕೊಳ್ಳಲ್ಲ ಅಂತ ನಮ್ಮ ಅವ್ವನ್ನ ಕರ್ಸಿನಿ. ಓ, ಅವ್ರು ಬಂದು ಪಾರವ್ರನ್ನ ಮದ್ವೆಗೆ ಒಪ್ಸಾರ? ಅಯ್ಯೋ, ಅವು ಕೇಳಿದ್ರು ಒಪ್ಕೋತಾ ಇಲ್ಲ. ಇಷ್ಟು ಸಾಲದು ಅಂತ ಅಣ್ಣಯ್ಯಪ್ಪನವ್ರು ಈಗಲೇ ಮದುವೆ ಆಗಬೇಡಿ, ಇನ್ನೂ 1-2 ವರ್ಷ ಕಾಯಿರಿ ಅಂತ ಮಧ್ಯೆ ಬಂದು ಕಡ್ಡಿ ಅಲ್ಲಾಡಿಸ್ಬಿಟ್ರು. ಅವ್ರಿಗೆ ಮೊಲ್ಲಗ್ರ ಬಂದದೆ ಅಂತ ನಿಮ್ಮ ಅಟ್ಟಿ ವಿಷಯಕ್ಕೆ ಬಂದು ಕಡ್ಡಿ ಅಲ್ಲಾಡಿಸ್ಬಿಟ್ಟು ಹೋದ್ರು. ಅವ್ರ ವಿಷಯ ನಿಮಗೆ ಗೊತ್ತಿಲ್ವಾ? ಅವ ಹಿಂಗ ಮೊದ್ಲಿಂದ ಕಂಡವ್ರೊಟ್ಟಿ ವಿಷಯಕ್ಕೆ ಕಡ್ಡಿ ಅಲ್ಲಾಡ್ಸೋದು ಅಂದ್ರೆ ಶಾನೆ ಇಷ್ಟ. ಅವ್ರು ಯಾನೇನೋ ಹೇಳಿದ್ರು ಅಂತ ನೀವು ಮದ್ವೆ ವಿಷಯನ ಕೈ ಬಿಡ್ಬೇಡಿ. ಹೆಂಗಾರ ಮಾಡಿ ಪಾರವ್ರಿಗೆ ಮದ್ವೆ ಮಾಡಿ ಅಟ್ಟಿಂದ ಆಚೆ ಕಳಿಸ್ಬಿಡಿ. ನೀವು ಹೇಳೋದು ನೋಡ್ತಾ ಇದ್ರೆ ಪಾರು ಒಟ್ಟಿಯಿಂದ ಆಚೆಗೆ ಹೋದಟ್ಟಿಗಲಿ ನೀವು ಒಟ್ಟಿ ಒಳಗೆ ಕೊಂದು ಸೇರ್ಕೊಳಂಗದೆ. ಅದನ್ನೆಲ್ಲ ಆಮ್ಯಾಕ್ ನೋಡ್ಕೊಳ್ಳೋ. ನಿಮ್ಮವ್ವ ಪಾರವ್ರ ಗಂಡು ಹುಡುಕ್ತಾವ್ರ? ಹ್ಞೂ, ಗೊತ್ತಿರೋರ್ಗೆಲ್ಲ ಹೇಳ್ಕೊಂಡಳೆ. ಅಂಗೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕೆ ಊರ್ಸುತ್ತೀರಿ? ಸರಿಯಾಗಿ ಕಂಡ್ಬಿಟ್ಟು ನೋಡಿ, ಗಂಡಿಲ್ಲೇ ಸಿಗ್ತಾನೆ. ಹೋಗಿ ಚೆಲ್ವಿ ಅವ್ರೆ, ನನಗೆ ಅವಳ ಮದುವೆ ಹಾಕಿ ಇಷ್ಟ ಇಲ್ಲ. ಯೋ, ನಾನು ಹೇಳಿದ್ದು ನಿಮ್ ಬಗ್ಗೆ ಅಲ್ಲ, ನನ್ನ ತಮ್ಮನ ಬಗ್ಗೆ. ಕ್ವಾಣಪ್ಪನ್ಗೆ ನಾನ 20 ಕೋಣಗಳ ಸರದಾರ, 30 ಹಸುಗಳ ಹಮ್ಮೀರ, ನಿನ್ನ ನಾದ್ನಿಗೆ ನಾನ ಚೂಡಿದಾರ ಅಲ್ಲ ಜೋಡಿ ಹಾರ. ತಗದು ಬುಟ್ಟ ಅಂದ್ರೆ ಉದ್ರೋಬೇಕು ಹುಡ್ದಾರ. ಗೊಜ್ಜು ಮಾಡಕ್ ಸುಟ್ಟಿರೋ ಬದ್ನಕಾಯಿ ತರ ಇದೆ, ನಿನಗ ಮದುವೆ ಬೇಕಾ? ನನ್ನ ತಮ್ಮಂಗೆ ಯಾಕೆ ಬೋದಿರಿ? ಯಾನ್ ಕಡಿಮೆ ಆಗದೆ ಅವನ್ಗೆ? ಲಗ್ನ ಮಾಡಿ ನೋಡ, 1 ವರ್ಷಕ್ಕ ಮಗು ಮಾಡೋ ಕೆಪಾಸಿಟಿ ಐತಿ. 7 ಕಾಲ್ ಮೇಲೆ ನಿಂತ್ಕೊಳ್ಳೋದಿರ್ಲಿ, ತೊಡ ತಟ್ಟಬೇಕು ಅಂದ್ರು 7 ಕೈನಿಂದ ಕಾಲ ಎತ್ಕೊಂಡು ತೊಡ ತಟ್ಟಿದೆ. ನಿನ್ಗ ಅವಳನ್ನ ಕೊಟ್ಟು ಮದುವೆ ಮಾಡ್ಬೇಕಾ? ಯಾನ್ ನಿಮ್ ಮಾತಿನ ಅರ್ಥ? ನಿಮ್ ವಂಶಕ್ಕೆ ಇವನ್ ಸೂಟ್ ಆಗಕ್ಕಿಲ್ಲ ಅಂತನಾ? ಚೆಲ್ವಿ ಅವರನ್ನ ಹೇಳ್ದದ ಹಂಗೆಲ್ಲ. ಈ ಕಾಡಂದಿ ನನ್ನ ಮಗ ನನ್ನ ಕಾಡಂದಿ ಅನ್ನೋ ಕಥನ. ವಾಣಪ್ಪ, ನೀನ್ ಅಟ್ಟಿಗೆ ಹೋಗು, ನಾನು ಆಮ್ಯಾಗ ಬರ್ತೀನಿ. ನೀ ಹೇಳಿದಿ ಅಂತ ಸುಮ್ಮನ ಅವನ್ನ ಬಿಟ್ಟು ಹೊಂಟಾನೆ. ಇಲ್ಲ ಅಂದ್ರ ಗೌಡ್ರೆ, ನೀವು ನನ್ನ ತಮ್ಮನ್ಗಿಂತ ಚಂದಕ್ಕಿದ್ದೀರಾ? ನೋಡಿ ಚೆಲ್ವಿ ಅವರೇ, ನನ್ನ ಮಾತನ್ನ ಹೊಸ ಅರ್ಥ ಮಾಡ್ಕೊಳ್ಳಿ. ಯಾನ್ ಅರ್ಥ ಮಾಡ್ಕೊಳ್ಳೋದು? ನನ್ನ ತಮ್ಮ ಹೈನುಗಾರಿಕೆಲಿ ಎತ್ತಿದ ಕೈ. ಹೈನುಗಾರಿಕೆಲಿ ಎಷ್ಟು ಲಾಭ ಇದೆ ಗೊತ್ತದ? ಇಡೀ ಊರಿಗೆ ಹಾಲು ಹಂಚೋ ವಂಶ ನಮ್ದು. ನಿನ್ನ ಆದ್ನಿನ ನನ್ನ ತಮ್ಮನ್ ಕೊಟ್ಟು ಮದ್ವೆ ಮಾಡಿದ್ರೆ ಸೆಗ್ನಿನ ನೆಲದಿಂದ ಎತ್ಕೊಂಡು ಓಡಾಡ್ದಂಗೆ ಓಡಾಡ್ತಿರ್ತಾನೆ. ಇದಕ್ಕೆ ಯಾಕೋ ನನ್ನ ಮನ್ಸು ಒಪ್ತಾ ಇಲ್ಲ ಅನ್ನಿ. ಸರಿ ಬಿಡಿ, ನಾಳೆಯಿಂದ ನಿಮ್ಮ ಮಟ್ಟಿ ಚೋರಿಗೆ ಹಾಲು ಹಾಕಕ್ ಬರಕ್ಕಿಲ್ಲ. ಉಣ್ಣಿಲ್ಲ ತಿನ್ನಿಲ್ಲ, ಅದೇನೋ ಬಂದು ತಲೆಗೆ ಬಡ್ದಂಗೆ ಆಯ್ತಲ್ಲಪ್ಪ. ಇಷ್ಟಕ್ಕೆಲ್ಲ ಪಾಪ ಮಾಡ್ಕೋಬೇಡಿ. ನೋಡಿ, ನಿಮ್ಮ ತಮ್ಮನಿಗೆ ನನ್ನ ನಾದ್ನಿ ಕೊಟ್ಟು ಮದುವೆ ಮಾಡಿದ್ರೆ ನಿಮ್ಗೆ ಖುಷಿ ಆದ್ದ? ಕೋಣ ಕರಾಕ್ತಷ್ಟೇ ಖುಷಿ ಆಯ್ತದೆ. ಇಲ್ಲಿ ನನ್ನ ಮನ್ಸು ಗೆಲ್ಲೋದು ಮುಖ್ಯ ಅಲ್ಲ. ನಿಮ್ಮ ತಮ್ಮ ನಮ್ಮವ್ವನ ಮನ್ಸು ಗೆಲ್ಲಬೇಕು, ಆಗ
ಆಗ ಮದುವೆ ಆಯ್ತದೆ. ಆಯ್ತು ಬಿಡಿ, ನೀವ್ ನಾದ್ನಿಗೋಸ್ಕರ ನನ್ನ ತಮ್ಮ ನಿಮ್ಮ ಅವ್ವನ ಮನ್ಸೇನ ಅವ್ರವನ್ ಮನ್ಸನ್ನು ಗೆಲ್ತಾನೆ. ಕೋಣಪ್ಪ ಕೋಣಪ್ಪ ಲೋ ಕೋಣಪ್ಪ, ಇದ್ಯಾಕ್ ಮರ ತಪ್ಕೊಂಡ್ ನಿಂತಿದ್ದಿ? ಅದು ಯಾಕ ಈ ಮರದ ಬುಡ ಗಟ್ಟೈತಿಲ್ಲ ಅಂತ ಹೇಳಿ ಅಳಗ್ಯಾಡ್ಸಿ ನೋಡಕತ್ತಿದ್ಯಾ. ಮೊದ್ಲು ನಿನ್ ಕಾಲಿನಾರ ಗಟ್ಟಿ ಆಗದ ಅಂತ ನೋಡ್ಕೊ. ನೀನ್ ಯಾರನ್ನ ನೆನ್ಸ್ಕೊಂಡ್ ಮರ ತಪ್ಕೊಂಡ್ ನಿಂತಿದ್ದಿ ಅಂತ ನನಗ್ ಚಂದಾಗ ಗೊತ್ತು. ಮತ್ತ ಗೊತ್ತಿದ್ದು ಯಾಕೆ ಹೇಳಕತ್ತಿದ್ದಿ? ನೀ ಹಿಂಗೆ ಮರ ತಪ್ಕೊಂಡ್ ನಿಂತ್ಕ, ಆಮೇಲೆ ಜೀವನ ಪೂರ್ತಿ ಮರ ಜೊತೆ ಸಂಸಾರ ಮಾಡ್ಬೇಕಾಯ್ತದೆ. ಹಂಗಂತೇಳಿ ಯಾಕಿನ್ ತಪ್ಕೊಂಡ್ರ ಜ್ವರ ತಗೊಂಡ್ ಜ್ವರ ಬರೋ ಮಟ ಹೊಡಿತಾಳ. ಅದ್ಯಾಕ 6 ತಿಂಗಳು ಗುಡ್ಡೋ ನಂಗ ಅಡಿಗೆ ನಾ 7 ದಿನ ಹೊಸಿ ಸಮಾಧಾನವಾಗಿ ಕೇಳ್ಕೊ. ಕೇಳ್ತಾನೆ ಹೇಳು. ನೋಡ್ಕೋಣಪ್ಪ, ಹಂಗೋ ಹಿಂಗೋ ಮಾಡಿ ಗೌಡ್ರು ತಲೆ ಕೆಡ್ಸಿ ಪಾರೂರ್ನ ನಿನ್ನ ಕೊಟ್ಟು ಮದ್ವೆ ಮಾಡಂಗ್ ಒಪ್ಸಿವ್ನಿ. ನೀನೀಗ ಗೌಡ್ರು ಹೇಳ್ದಂಗೆ ಅವ್ರವ್ವನ ಬುಟ್ಟಿಗೆ ಹಾಕೊಂಡ್ರೆ ಕೆಲಸ ಆದಂಗೆ. ನೀ ಏನು ತಲೆ ಕೆಡ್ಸ್ಕೊಬೇಡಕ್ಕ, ಏನ್ ಮಾಡ್ಬೇಕಂತೇಳಿ ನಾ ಪ್ಲಾನ್ ಮಾಡೇನಿ. ನೀನ್ ಯಾನ್ ಮಾಡ್ತೀಯೋ ಬಿಡ್ತೀಯೋ ನನಗಂತೂ ಗೊತ್ತಿಲ್ಲ. ನಾಳೆಯಿಂದನೇ ನೀನ್ ಗೌಡ್ರ ತಾಯಿನ ಸೆಳ್ಕೋಬೇಕು. ಹಂಗಾದ್ರ ನಾಳೆಯಿಂದ 2 ದಿನ ಗೌಡ್ರ ಮನೆಗೆ ಹಾಲು ಹಾಕಕ ನಾನ ಹೋಗ್ಕನಿ. ಯಾಕೆ? ಅವ್ರವ್ನ ಬುಟ್ಟಿಗೆ ಹಾಕೊಳಕ.